ಆರೋಪಿ ಆಗಿರುವಂತ ದರ್ಶನ್ಗೆ ಬೆನ್ನು ನೋವು ಕಡಿಮೆ ಆಯ್ತಾ ಅನ್ನುವಂತ ಪ್ರಶ್ನೆ. ಯಾಕೆಂದ್ರೆ ಮೊನ್ನೆ ಕೋರ್ಟ್ನಲ್ಲಿ ವಿಚಾರಣೆ ಇತ್ತು, 8ನೇ ತಾರೀಕು ಅಂದ್ರೆ ಮಂಗಳವಾರ ವಿಚಾರಣೆ ಇತ್ತು. ಆ ವಿಚಾರಣೆಗೆ ಹಾಜರಾಗಬೇಕಾಗಿತ್ತು 17 ಜನ ಆರೋಪಿಗಳು. ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾರೆಲ್ಲ ಇದ್ರು 17 ಜನ ಆರೋಪಿಗಳು ಕೂಡ ಹಾಜರಾಗಬೇಕಾಗಿತ್ತು. ಆದ್ರೆ ದರ್ಶನ್ ಅವರನ್ನ ಹೊರತುಪಡಿಸಿ 16 ಜನ ಆರೋಪಿಗಳು ಕೂಡ ಹಾಜರಾಗಿದ್ರು. ಈ ಸಂದರ್ಭದಲ್ಲಿ ಕೋರ್ಟ್ ಕೂಡ ಅಸಮಾಧಾನವನ್ನ ವ್ಯಕ್ತಪಡಿಸಿತ್ತು. ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾಕೆ ಹಾಜರಾಗಿಲ್ಲ, ಇನ್ನು ಮುಂದೆ ಹಾಜರಾಗಬೇಕು, ನೆಕ್ಸ್ಟ್ ವಿಚಾರಣೆಗೆ ತಪ್ಪಿಸ್ಕೊಳ್ಳಂಗಿಲ್ಲ ಅಂತ ಎಚ್ಚರಿಕೆಯನ್ನ ಕೊಟ್ಟಿತ್ತು. ಬೆನ್ನೋವು ಇದೆಯಲ್ಲ ಅಂದ್ಬಿಟ್ಟು ಎಲ್ಲರೂ ಕೂಡ ಓಕೆ ಪಾಪ ಬೆನ್ನೋವು ಕಾಣಿಸ್ಕೊಂಡಿರ್ಬೇಕು, ಶೂಟಿಂಗ್ ನಲ್ಲಿ ಭಾಗಿಯಾಗಿದ್ರಲ್ಲ ಅಂತ ಸುಮ್ಮನಾಗಿದ್ರು. ಈಗ ನೋಡಿ, ಬೆನ್ನೋವು ಅಂತ ಮೊನ್ನೆ ಕೋರ್ಟ್ಗೆ ಚಕ್ಕರ್ ಹೊಡೆದಿದ್ರು ದರ್ಶನ್. ನಿನ್ನೆ ವಾಮನ ಸಿನಿಮಾವನ್ನ ನೋಡಿದ್ದಾರೆ ದರ್ಶನ್. ಅದು 2.5 ಗಂಟೆ 3 ಗಂಟೆಗಳ ಕಾಲ ಸಿನಿಮಾ ವೀಕ್ಷಣೆ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಬೆನ್ನು ನೋವು ಕಾಣಿಸ್ಕೊಳ್ಳಿಲ್ವಾ ಅನ್ನುವಂತ ಪ್ರಶ್ನೆ ಇರುವಂತದ್ದು. ಮೊನ್ನೆ ವಿಚಾರಣೆಗೆ ಇದ್ದಾಗ ಕೋರ್ಟ್ಗೆ ಹೋಗ್ಲಿಲ್ಲ ದರ್ಶನ್, ಬೆನ್ನು ನೋವಿನ ಕಾರಣವನ್ನ ಹೇಳಿ ಹಾಜರಾಗಿರ್ಲಿಲ್ಲ. ನಿನ್ನೆ ಫುಲ್ ರಿಲ್ಯಾಕ್ಸ್, ಧನ್ವೀರ್ ಜೊತೆ ಸಿನಿಮಾ ನೋಡಿದ್ದಾರೆ ದರ್ಶನ್. ಫುಲ್ ಕಮ್ಮಿ ಆಗ್ಬಿಡ್ತಾ ಹಾಗಾದ್ರೆ ಬೆನ್ನು ನೋವು ಅನ್ನುವಂತ ಪ್ರಶ್ನೆ ಇದೆ. ಕೋರ್ಟ್ನಲ್ಲಿ 5 ರಿಂದ 10 ನಿಮಿಷ ಹಾಜರಾಗೋಕೆ ಬೆನ್ನು ನೋವು ಕಾಣಿಸ್ಕೊಂಡ್ಬಿಡ್ತಾ. 2.5 ಗಂಟೆ ಕೂತು ಸಿನಿಮಾ ನೋಡುವಂತ ಸಂದರ್ಭದಲ್ಲಿ ನೋವಿರ್ಲಿಲ್ವಾ ಹಾಗಾದ್ರೆ? ಸ್ನೇಹಿತರ ಜೊತೆ ನಿಂತು ಮಾತನಾಡುವಾಗ ನೋವು ಕಾಣಿಸ್ಕೊಳ್ಳಿಲ್ವಾ? ನಿನ್ನೆ ರಾತ್ರಿ ಬೆಂಗಳೂರಿನ GT ಮಾಲ್ನಲ್ಲಿ ಸಿನಿಮಾದ ಸ್ಪೆಷಲ್ ಶೋ ನೋಡಿದ್ರು ದರ್ಶನ್. ವಾಮನ ಮೂವಿಗೆ ಹೋಗಿದ್ರು.